ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕಿಯರ ಸಂಘ ನಿನ್ನೆಯಿಂದ ಬೃಹತ್ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದೀರಾ. ಹೇಳಿ ಮೇಡಮ್, ಯಾವ ರೀತಿ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಹೇಳಿ ಮೇಡಮ್. ಈಗ ರಾತ್ರಿ ಎಲ್ಲ ಏನು ಮಹಿಳೆಯರೆಲ್ಲ ತುಂಬ ಕಷ್ಟಪಟ್ಟು ಮಲಗಿದ್ದಾರೆ ರಸ್ತೆಯಲ್ಲಿ, ಏನು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ನಾವು ಸರ್ಕಾರಕ್ಕೆ ಹೇಳೋ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆಯಿಂದ ನಾವು ಕೇಳ್ತಕ್ಕಂಥ ಒಂದು ಬೇಡಿಕೆ ಅಂತಂದರೆ ಸರ್ಕಾರಕ್ಕೆ ಒಂದು ಕನಿಷ್ಠ ವೇತನ ಕೇಳ್ತೀವಿ. ಕನಿಷ್ಠ ವೇತನ ಯಾವ ಕೇಳ್ತೀವಿ ಅಂತಂದರೆ, ನಾವು ಈಗಿನ ಕಾಲಮಾನ ತಕ್ಕಂತೆ ಅವರಿಗೆ ಕೂಲಿ ಕೊಡಿ ಅಂತ ಕೇಳ್ತೀವಿ. ಈಗಿನ ಕಾಲಮಾನ ತಕ್ಕಂತೆ ಅಂತಂದರೆ ಔಟ್ಸೋರ್ಸಿನೆಲ್ಲ ತೊಗೋತಾರೆ ಬೇರೆ ಬೇರೆ ಒಂದು ಇಲಾಖೆಯಿಂದನ ಅವ್ರಿಗೆ 21,000 ರೂಪಾಯಿ ಕೊಡ್ತಾ ಇದ್ದಾರೆ. ಆ 21,000 ರೂಪಾಯಿ ಅವ್ರಿಗೆ ಕೊಡಬೇಕಾದ್ರೆ ನಾವು 50 ವರ್ಷದಿಂದ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಒಂದು ಗೌರವಧನ ಅಂತ ಹೇಳ್ಕೊಂಡು ನಮಗೆ ಕನಿಷ್ಠ ವೇತನ ಅಂತ ಕೊಡಬೇಕು ಅಂತ ಕೇಳ್ಕೊಳ್ತಿದ್ವಿ. ನಿನ್ನೆ ಎಲ್ಲ ಕೃಷ್ಣ ಬೈರೇಗೌಡ ಸರ್ ಬಂದಿದ್ದರು, ಸಿ ಎಂ ಕಡೆಯವರಿಂದ ಕಳಿಸ್ಕೊಟ್ಟಿದ್ರು, ವಿರೋಧ ಪಕ್ಷದ ನಾಯಕರುಗಳು ಬಂದಿದ್ದರು. ಹಾಗಾಗಿ ಅವರು ತಗೊಂಡೋಗಿ ನಾವು ಮನವಿನ ಮಿನಿಸ್ಟರ್ ಹತ್ರ ಕೊಡ್ತೀವಿ, ಸಿ ಎಂ ಅವ್ರ ಹತ್ರ ಕೊಟ್ಟು ನಿಮಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಭರವಸೆಯನ್ನು ಲೆಕ್ಕಾಚಾರಕ್ಕೆ ನಾವು ಕಂಟಿನ್ಯೂ ಮಾಡಿದ್ವಿ ಸರ್. ಈ ಸಲ ನಮಗೆ ಭರವಸೆ ಬೇಡ, ಆ ಭರವಸೆಗಿಂತ ನಮಗೆ ಕನಿಷ್ಠ ವೇತನ ಕೊಡ್ತೀವಿ ಅಂತಂದರೆ ಲಿಖಿತ ರೂಪದಲ್ಲಿ ಬರಬೇಕು ಅಂತ ಕೇಳ್ಕೊಳ್ತೀವಿ. ಬೆಳಗ್ಗೆ 9:00 ನಾವು ಬಾಗಲಕೋಟೆ ಅಂಗನವಾಡಿ ಕೇಂದ್ರದಲ್ಲಿ ಮಾಡ್ತಕ್ಕಂಥ ಕೆಲಸ ಅಂತಂದರೆ 10 ಹಲವು ಕೆಲಸಗಳು ಮಾಡ್ತೀವಿ. ನಮ್ಮ ಮಕ್ಕಳು 9:00 ಮನೇಲಿ ಬಿಟ್ಕೊಂಡು ಶಾಲೆಗೆ ತಯಾರು ಮಾಡೋಕ್ಕೆ ಅಮ್ಮ ಇಲ್ಲದೇ ಅಪ್ಪ ಅವರೆಲ್ಲ ಮಕ್ಕಳು ತಯಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಒಂದು ಜಾಗದಲ್ಲಿ ಮಕ್ಕಳು ಬಿಟ್ಕೊಂಡು ನಾವು ಕೆಲಸ ಸೇವೆ ಅಂತಂದ್ರೆ ಸೇವೆ ಮಾಡ್ತಾ ಇದ್ವಿ. ಅದೇ ಸೇವೆನ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಈಗ 50 ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ಸರ್. ICDS ಪ್ರಾರಂಭವಾಗಿ 50 ವರ್ಷ ಆಗಿದೆ. 50 ವರ್ಷಕ್ಕಾದ್ರೂ ನಮಗೆ ಕನಿಷ್ಠ ವೇತನ ಸರ್ಕಾರ ನೀಡಬೇಕು ಅಂತಂದೇಳಿ ನಮ್ಮ ಈ ಅಹೋರಾತ್ರಿ ಹೋರಾಟ ಅಂತಂದೇಳಿ ಹಮ್ಮಿಕೊಂಡಿದ್ದೀವಿ ಸರ್. ಈ ಹೋರಾಟದಲ್ಲಿ ನಮಗೆ ನ್ಯಾಯ ಸಿಗೋವರೆಗೂ ನಾವು ಖಂಡಿತ ಇದ್ರ ಮೇಲೆ ಎದ್ದೊಳ್ಳಲ್ಲ. ಇವತ್ತು ನಿನ್ನೆಗಿಂತ ಇವತ್ತಿಂದು ಪಾಸಿಟಿವ್ ಆಗಿದೆ ಅಂತಂದರೆ ನಮ್ಮ ಕಾರ್ಯಕರ್ತರ ಬಲ ಎಷ್ಟಿದೆ ಅಂತಂದೇಳಿ ನಾವು ತೋರಿಸ್ತಾ ಇದ್ದೀವಿ. ಆ ಕಾರ್ಯಕರ್ತರು ಸಿಡಿದಿದ್ದರೆ ಸರ್ಕಾರ ಯಾವ ರೀತಿ ಒಂದು ನಿರ್ಧಾರ ತಗೋಬಹುದು ಅನ್ನೋದನ್ನು ನಾವು ನಮ್ಮ ಕಾರ್ಯಕರ್ತರ ಮುಖಾಂತರ ಸಹಾಯಕರ ಮುಖಾಂತರ ನಾವು ತೋರಿಸ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ಸರ್ಕಾರ ನಿರ್ಧಾರ ತಗೊಳೋದಕ್ಕಿಂತ ಮುಂಚೆ ನಮ್ಮ ಕಾರ್ಯಕರ್ತರ ಒಂದು ಸ್ಥಿತಿಗತಿ ನೋಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಇಡೀ ರಾಜ್ಯದಲ್ಲಿ ಏನೆಲ್ಲ ಇಂಪ್ಲಿಮೆಂಟ್ ಹೊಸ ಕೆಲಸಗಳಾಗಬೇಕು ಅದು ಕಾರ್ಯಕರ್ತರೇ ಮಾಡಿಸ್ರಿ ಅಂತಂದೇಳಿ ಎಲ್ಲ ಇಲಾಖೆ ಮಿನಿಸ್ಟ್ರುಗಳು ಎಲ್ಲ ಇಲಾಖೆ ಅಧಿಕಾರಿಗಳು ನಮ್ಮ ಹತ್ರ ಬರ್ತಾ ಇದ್ದಾರೆ. ಬಟ್ ಆದರೆ ಕಾರ್ಯಕರ್ತರಿಗೆ ಇಷ್ಟು ಕನಿಷ್ಠ ವೇತನ ಕೊಡದೆ ಒಂದು ಗೌರವಧನ ಅಂತಂದೇಳಿ ಕೊಡ್ತಾ ಇದೀವಲ್ಲ, ಅದ್ರ ಬಗ್ಗೆ ಸರ್ಕಾರಕ್ಕೆ ಮನವಿ ಕೊಡೋಣ ಅಂತಂದೇಳಿ ಮನವಿ ಕೊಡ್ತಾನೆ ಇದ್ದೀವಿ. ನಾವು ಕೂಡ ಅವರು ಕೂಡ ಕೊಡ್ತಾ ಇದ್ದಾರೆ. ಬಟ್ ಆದರೆ ಇದುವರೆಗೂ ಯಾವುದೇ ಸರ್ಕಾರ ನಮ್ಮ ಬಗ್ಗೆ ಒಂದು ಕನಿಕರ ತೋರಿಸಿಲ್ಲ, ಒಂದು ಅನುಕಂಪ ತೋರಿಸ್ತಾ ಇದೆ. ನಮಗೆ ಅದಕ್ಕೆ ಅನುಕಂಪ ಬೇಡ, ನಮಗೆ ಕನಿಕರನೂ ಬೇಡ. ನಾವು ಮಾಡ್ತಕ್ಕಂಥ ಕೂಲಿಗೆ ನಾವು ಕೂಲಿ ಕೇಳ್ತಾ ಇದ್ದೀವಿ, ಕನಿಷ್ಠ ವೇತನ ಕೊಡಿ ಅಂತಂದೇಳಿ ಕೇಳ್ತಾ ಇದ್ದೀವಿ. ಆ ಕನಿಷ್ಠ ವೇತನ ಆಗದೆ ಹೊರತು ನಾವು ಇಲ್ಲಿಂದ ಎದ್ದೊಳ್ಳಲ್ಲ ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಸರ್. ಮೇಡಮ್, ನಿನ್ನೆ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಮಟ್ಟದಲ್ಲಿ ಅಧಿಕಾರ ವಹಿಸ್ಕೊಂಡಿರ್ತಕ್ಕಂಥ ಮಹಿಳಾ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗಲಕ್ಷ್ಮಿ ಚೌಧರಿ ಅವರು ಬಂದು ತಮ್ಮ ಹತ್ರ ಮನವಿ ಪತ್ರ ತಗೊಂಡೋದ್ರು, ಭರವಸೆ ಹೇಳಿದ್ರು. ತಮ್ಗೆ ಏನು ಅನಿಸ್ತಾ ಇದೆ ಮೇಡಮ್? ಕೂಡ ಹೇಳಿದ್ರು ಅವರು, ನೀವು ಎಷ್ಟು ದಿನ ಏನು ಮುಷ್ಕರ ಹಮ್ಮಿಕೊಂಡಿದ್ದೀರಾ, ಆ ಮುಷ್ಕರದಲ್ಲಿ ನನ್ನ ಬೆಂಬಲ ಇದ್ದೇ ಇರುತ್ತೆ ಅಂತಂದೇಳಿ ನಿಮ್ಗೆ ನ್ಯಾಯ ಸಿಗೋವರೆಗೂ ನಾನು ಬಂದು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೂಡ ಹೇಳಿದರು ಅವರು. ಯಾಕೆಂದರೆ ಮಹಿಳಾ ಆಯೋಗದ ಅಧ್ಯಕ್ಷರಾಗಿ ನಾನು ನಿಮಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಮಹಿಳಾ ಅಧ್ಯಕ್ಷರಾಗಿ ಮಹಿಳೆಯರಿಗೆ ನ್ಯಾಯ ಕೊಡಿಸೋಕ್ಕೋಸ್ಕರನೇ ಮಹಿಳಾ ಆಯೋಗ ಮಾಡ್ಕೊಂಡಿರೋದ್ರಿಂದ ನಮ್ಮ ಸಪೋರ್ಟ್ ನಿಮಗೆ ಯಾವಾಗೂ ಇದೆ ಅಂತಂದೇಳಿ ಕೇಳ್ತಿದ್ದಾರೆ. ಬಟ್ ಅವರಿಗೂ ಕೂಡ ನಾವು ಕೇಳಿರೋದು ಇಷ್ಟೇ, ಮಹಿಳೆಯರು ಇಷ್ಟು ಕೆಳಮಟ್ಟದಲ್ಲಿ ಗೌರವಧನ ಹೆಸರಿನಲ್ಲಿ ದುಡಿತಾರೆ ಅಂತ ದುಡ್ಸ್ಕೊತಿರೋ ಒಂದು ಸರ್ಕಾರಕ್ಕೆ ಒಂದು ಕಿವಿ ಮಾತು ಹೇಳಿ ನೀವು ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೂಡ ಅವರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಆ ಮನವಿ ತಗೊಂಡೋಗಿ ಅವರು ಸಿ ಎಂ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಕೂಡ ಅವ್ರು ಕಾಲ್ ಮಾಡಿ ಹೇಳಿದ್ರು ಅದು ಪಾಸಿಟಿವ್ ಆಗಿ ನೋಡ್ತಾರಂತೆ ಸಿ ಎಂ ಅವರು ಅಂತ ಹೇಳಿದ್ದಾರೆ. ಬಟ್ ಪಾಸಿಟಿವ್ ಬೇಡ, ನಮಗೆ ಭರವಸೆನೂ ಬೇಡ. ನಮಗೆ ಬೇಕಾದಂಥ ಉತ್ತರ ಏನಪ್ಪ ಅಂದರೆ ನಮಗೆ ಕನಿಷ್ಠ ವೇತನ ಬೇಕು ಕಾರ್ಯಕರ್ತೆ ಮತ್ತು ಸಹಾಯಕರಿಗೆ ಅಂತಂದೇಳಿ ನಮ್ಮ ಒಕ್ಕೊರಲಿನ ಬೇಡಿಕೆ. ಇವತ್ತು ರಾಜ್ಯದ ಎಲ್ಲ ಮೂಲೆಗಳಿಂದ ನಮ್ಮ ಕಾರ್ಯಕರ್ತರು ಬಂದು ಇಲ್ಲಿ ರಾತ್ರಿ ಇಡೀ ಚಳಿ ಕೊರೆಯುವಂಥ ಚಳಿ ಇದೆ. ಆ ಚಳಿನಲ್ಲೂ ಕೂಡ ಎಲ್ಲೂ ಹೋಗಿ ಇಲ್ಲಿ ಮಲ್ಕೊಂಡಿದ್ರು. ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ವ್ಯವಸ್ಥೆ ಇಲ್ಲ, ಊಟ ಇಲ್ಲ. ಈ ಒಂದು ವ್ಯವಸ್ಥೆನಲ್ಲಿ ಹೆಣ್ಮಕ್ಳನ್ನ ಈ ಸರ್ಕಾರ ಈ ಥರ ನಡೆಸ್ಕೊಳ್ತಿರೋದು ಸರಿನಾ ಅಂತಂದೇಳಿ ನಾವು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ ಸರ್. ಯಾಕಪ್ಪ ಅಂತಂದರೆ ಮಹಿಳೆಯರನ್ನ ಪೂಜಿಸಬೇಕು ಅಂತಂದೇಳಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಮಹಿಳೆಯರ ಪೂಜ್ಯ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಅಂಥ ಒಂದು ಸರ್ಕಾರಗಳು ಈಗ ನಾವು ಈ ಥರ ಬೀದಿ ಇಳಿದು ಹೋರಾಟಕ್ಕೆ ಬಂದಾಗ ನಮಗೆ ನ್ಯಾಯ ಕೊಡಬೇಕು ಅಂತಂದೇಳಿ ಸರ್ಕಾರ ಯಾಕೆ ಮನಸ್ಸು ಮಾಡ್ತಾ ಇಲ್ಲ ಅನ್ನೋದು ನಮಗೆ ಶೋಷಣೀಯ ಆದಂಥ ಒಂದು ಪ್ರಶ್ನೆ ಆಗ್ತಾ ಇದೆ ಸರ್. ಹಾಗಾಗಿ ಆ ಒಂದು ವಿಚಾರನ ನಾವು ಯಾವುದೇ ರೀತಿಯ ಇದು ಬೇಡ ಅಂತಂದೇಳಿ ನಾವು ಬೇರೆ ಬೇರೆ ವಿಷಯಗಳನ್ನೆಲ್ಲವನ್ನೂ ಬಿಟ್ಟು ನಾವು ಇಟ್ಟಿರೋತಕ್ಕಂಥ ಒಂದು ಬೇಡಿಕೆ ಅಂದರೆ ಕನಿಷ್ಠ ವೇತನ ಆಗುವವರೆಗೂ ದಯವಿಟ್ಟು ನಾವು ಈ ಚಳವಳಿಯನ್ನು ಮುಂದುವರಿಸ್ತೀವಿ ಅಂತಂದರೆ ನಮ್ಮ ಕಾರ್ಯಕರ್ತರ ಮತ್ತು ಸಹಾಯಕರ ಪರವಾಗಿ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಈಗ ನಾಗಲಕ್ಷ್ಮಿ ಅವರು ಮೂಲಭೂತ ಸೌಕರ್ಯಗಳನ್ನ ರಚಿಸಿದ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿದ್ರು, ಅದು ಮಾಡಿದಾರ ಹೇಗೆ? ಅದೇನೂ ಬರಲಿಲ್ಲ ಸರ್ ನಮಗೆ ಇದುವರೆಗೂ. ನಾಳೆ ಶೌಚಾಲಯದ ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ಇದೇ ಸ್ಟೇಜಲ್ಲಿ ಅವರು ಮಾತಾಡೋಗಿದ್ರು ಸರ್ ಹಂಗೆ ಅಂತಂದೇಳಿ. ಬಟ್ ಆದರೂ ಇದುವರೆಗೂ ನಮಗೆ ಮೊಬೈಲ್ ಶೌಚಾಲಯ ಬರಲಿಲ್ಲ. ಬಟ್ ಆದರೂ ಸರ್ಕಾರದಿಂದನೂ ನಾವು ಮನವಿ ಮಾಡ್ಕೊಂಡಿದ್ದೀವಿ ಹಂಗೆ ಅಂತಂದೇಳಿ, ಆರೋಗ್ಯ ಇಲಾಖೆಗೆ ಈ ಥರ ಮಾಡಿಸ್ಕೊಡಿ ಹಂಗೆ ಅಂತಂದೇಳಿ ಏನೋ ಬರ್ತೀವಿ ಅಂತಂದೇಳಿ ಹೇಳ್ತಾ ಇದ್ದಾರೆ ಅಂತಂದೇಳಿ. ಬಟ್ ಅಲ್ಲಿ ಶೌಚಾಲಯ ಈಗಿರುವಂಥ ಶೌಚಾಲಯದಲ್ಲಿ ನೀರಿನ ವ್ಯವಸ್ಥೆನೂ ಕೂಡ ಇಲ್ಲ.
ಕುಡಿಯೋ ನೀರಿನ ವ್ಯವಸ್ಥೆ ನಮಗೆ ಹಾಹಾಕಾರ ಆಗಿದೆ. ಬೆಂಗಳೂರಲ್ಲಿ ಕುಡಿಯೋ ನೀರಿನ ಅಭಾವ ಇದೆ ಅಂತಂದು ಕೇಳ್ತಿದ್ವಿ. ಆದರೆ ಎಷ್ಟೊಂದು ಮಹಿಳೆಯರು ಇಲ್ಲಿ ಸೇರಿಕೊಂಡಾಗ ಆ ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತಂದ್ರೆ ನಾವು ಕೇಳಿದಾಗ ಒಂದು ಲಾರಿ ಬರುತ್ತೆ, ಅದು ಖಾಲಿ ಆಗುತ್ತೆ. ಆ ಥರ ಮೂಲಭೂತ ಸೌಕರ್ಯನೂ ಕೂಡ ನಮಗೆ ಸರ್ಕಾರ ಕೊಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ಇವ್ರು ಬೇಗ ಎದ್ದೋಗಿ ಅನ್ನೋ ವಿಚಾರಕ್ಕೋಸ್ಕರ ಆ ಥರ ಮಾತಾಡ್ತಾರೆ. ಎಲ್ಲ ಒಂದು ಕಡೆ ಹೋರಾಟನ ಹತ್ತಿಕ್ಕಂತ ಪ್ರಯತ್ನ ನಡೀತಾ ಇದೆ ಏನಾದ್ರು ಸರ್ಕಾರ? ಬಟ್ ಆದ್ರೆ ನಾವು ಎದ್ರಲ್ಲ, ನೀರನ್ನು ಕೊಂಡ್ಕೊಂಡಾಗಲಿ ನಾವು ಕುಡಿತೀವಿ ಆಯಿತಾ. ನಮ್ಮ ದುಡ್ಡಿನಲ್ಲಿ ನಾವು ಏನು ಊಟ ಉಪಹಾರ ಮಾಡ್ಕೊತೀವಿ. ಹಂಗಾಗಿ ಆ ಶೌಚಾಲಯ ಸರಿ ಇಲ್ಲ ಅಂದ್ರೆ ನಾವು ಶೌಚಾಲಯಕ್ಕೆ ದುಡ್ಡು ಕೊಟ್ಟು ನಾವು ಶೌಚಾಲಯ ಉಪಯೋಗಿಸ್ಕೊತೀವಿ. ಆದ್ರೆ ಮಾತ್ರ ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಇಲ್ಲಿಂದ ಎದ್ದೇಳಲ್ಲ ಅಂತಂದೇಳಿ ನಾವು ಒಂದು ಖಡಕ್ ಎಚ್ಚರಿಕೆನ ಸರ್ಕಾರಕ್ಕೆ ನಾವು ಕಳಿಸ್ಕೊಡ್ತೀವಿ. ಮೇಡಮ್ ತಮ್ಮ ಹೆಸರು? ನನ್ನ ಹೆಸರು ಬಿ ಪ್ರೇಮ ಅಂತಂದೇಳಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಸಹಾಯಕರ ಸ್ವತಂತ್ರ ಸಂಘಟನೆಯ ರಾಜ್ಯಾಧ್ಯಕ್ಷ.